ವೀಕ್ಷಕರ, ಇಲ್ಲಿಯ ತನಕ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರುವಿನಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಕೆಲವು ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡುವ ಮುಖಾಂತರ ಆ ನಂತರದಲ್ಲಿ ಏನು ಅಂತ ಹೇಳಿದ್ರೆ ಖಾಲಿ ಗೇಮ್ಸ್ ಮಾತ್ರ ಅಲ್ಲ, ಈ ಒಂದು ಕಾರ್ಯಕ್ರಮದ ಹಿಂದೆ ಕೂಡ ಬೆಳಿಗ್ಗೆ ಬೇಗ ಬಂದು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಮುಂದೆ ಯಾವ ರೀತಿಯಾಗಿ ಈಸಿ ಮೆಥಡ್ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬಹುದು ಎನ್ನುವುದರ ಬಗ್ಗೆ ಕೂಡ ಈ ಒಂದು ಇಲ್ಲಿಯ ಮಕ್ಕಳಿಗೆ ವಿಚಾರವನ್ನ ತೆರೆದಿಟ್ಟು ಅವರ ಮನವನ್ನ ಗೆಲ್ಲುವ ಮುಖಾಂತರ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಫ್ರೆಂಡ್ಸ್, ನಾವೊಂದು ಏನ್ ಹೇಳ್ತೇವೆ ಫ್ರೆಂಡ್ಸ್ ತಂಡ, ಫ್ರೆಂಡ್ಸ್ ಗ್ರೂಪ್ ಏನಿದೆ ಅವರೊಂದು ಡಿಸೈಡ್ ಅನ್ನ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುವ ಹಾಗೆ ಇದೇ ತಂಡ ಅದ್ರ ಜೊತೆಗೆ ಇನ್ನಿತರ ಹಲವು ಮಂದಿಗಳು ಸೇರ್ಕೊಂಡು ಆಕಾಂಕ್ಷ ಎಂಬುವಂತ ಒಂದು ತಂಡವನ್ನ ಕಟ್ಕೊಂಡು ಮಂಗಳೂರು ಆಗಿರ್ಬೋದು ಅಥವಾ ಪುತ್ತೂರು ಆಗಿರ್ಬೋದು ದೂರದಲ್ಲಿರುವಂತಹ ಶಾಲೆಗಳಿಗೆ ಹೋಗಿ ಅಲ್ಲಿ ಏನೊಂದು ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿ ಒಂದು ವಿಜ್ಞಾನದ ಬಗ್ಗೆ ಆಗಿರಲಿ ಅಥವಾ ಗಣಿತದ ಬಗ್ಗೆ ಆಗಿರಲಿ ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೊಡುವಂಥದ್ದು, ಅವರದೇ ಆದಂತಹ ಒಂದು ಸಂಸ್ಥೆಯನ್ನ, ಅವರದೇ ಆದಂತಹ ಒಂದು ಸಂಘವನ್ನ ಮಾಡಿಕೊಂಡು ಇವರು ವೈಯಕ್ತಿಕವಾಗಿ ಈ ಒಂದು ಕೆಲಸವನ್ನ ಮಾಡಿರುವಂತದ್ದು ನಿಮ್ಮೆಲ್ಲರ ಗಮನ ಕೂಡ ಬಂದಿದೆ. ಈ ಹಿಂದೆ ಹಲವಾರು ಪತ್ರಿಕೆಗಳಲ್ಲಿ ಕೂಡ ಈ ವಿಷಯ ಬಂದಿರುವಂತದ್ದು. ಅದೇ ತಂಡದಿಂದ ಇವತ್ತು ಕೆಲವು ಜನ ಫ್ರೆಂಡ್ಸ್ ಗ್ರೂಪ್ ಅಂತ ಒಂದು ಸಂಘವನ್ನ ಕಟ್ಕೊಂಡು ಅದೇ ನಿಟ್ಟಿನಲ್ಲಿ ಇಲ್ಲಿಗೆ ಬಂದು ಈ ಒಂದು ಮಕ್ಕಳನ್ನ ನಗಿಸುವ ಮುಖಾಂತರ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಮನೋರಂಜನೆಯನ್ನ ಪಡ್ಕೊಂಡಿದ್ದಾರೆ. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಕೂಡ ಬಂತು. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಟಿವಿ ಪರವಾಗಿ ಹಾಗೂ ನಮ್ಮ ಟಿವಿ ಎಲ್ಲ ವೀಕ್ಷಕ ವರ್ಗದ ಪರವಾಗಿ ಈ ಒಂದು ಕೇಂದ್ರದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಿಕ್ಕೆ ಅನುಮತಿಯನ್ನ ಕೊಟ್ಟಂತಹ ಇಲ್ಲಿಯ ಆಡಳಿತ ವರ್ಗದವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಿದಂತಹ ಫ್ರೆಂಡ್ಸ್ ಗ್ರೂಪ್ ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಇಲ್ಲಿ ಯಾವ ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಶ್ರೀಮತಿ ವಿದ್ಯಾ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೀತಿಯ ಸ್ವಾಗತ ಹೇಳ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಮೇಡಮ್. ಮಕ್ಕಳ ದಿನಾಚರಣೆ ಅಂತ ಹೇಳಿದ್ರೆ ತುಂಬಾ ಜನ ಹಲವಾರು ಶಾಲೆಗಳಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ನಾನಾ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಬಹುಶಃ ಈ ಒಂದು ಕಾರ್ಯಕ್ರಮ ತುಂಬಾ ವಿಶೇಷ ಅಂತ ಹೇಳ್ಬೋದು. ಇದು ನಿಮಗೆ ಹೇಗೆ ಯೋಚನೆ ಬಂತು? ನಿಮ್ಮ ತಂಡದ ಪರವಾಗಿ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಯಾವ ರೀತಿ ಯೋಚನೆಯನ್ನ ಮಾಡಿದ್ರಿ ಅನ್ನುವಂಥದ್ದು? ಸಾಮಾನ್ಯವಾಗಿ ಮಕ್ಕಳ ದಿನಾಚರಣೆ ಅನ್ನುವಂಥದ್ದು ಮಕ್ಕಳಿಗೆ ಮೀಸಲಾಗಿರಬೇಕು ಅನ್ನುವಂತಹ ಒಂದು ದಿನ ಆಗಿತ್ತು. ಸಣ್ಣ ಮಕ್ಕಳಿಂದ ಹಿಡಿದು ಸಾಮಾನ್ಯ ಒಂದು ಹಂತದವರೆಗೆ ಇರುವ ಮಕ್ಕಳಿಗೆ ನಮಗೆ ಯಾರೂ ಇಲ್ಲ ಅನ್ನುವಂತಹ ಒಂದು ಭಾವನೆ ಬರಬಾರ್ದು ಅನ್ನುವ ದೃಷ್ಟಿಯಲ್ಲಿ ಒಂದು ದಿನ ಆದರೂ ಅವ್ರ ಜೊತೆಗೆ ನಾವೆಲ್ಲ ಇದ್ದೇವೆ ಅಂತ ತೋರಿಸಿಕೊಳ್ಳುವ ಅನ್ನುವ ಮನೋಭಾವ ಇಟ್ಕೊಂಡು ನಾವು ಒಂದಷ್ಟು ಜನ ಸ್ನೇಹಿತರ ಗುಂಪು ಈ ಕಾರ್ಯಕ್ರಮ ಮಾಡಬಹುದು ಅಂತ ಆಲೋಚನೆಯನ್ನು ಮಾಡಿ ಇವತ್ತಿಲ್ಲಿಗೆ ಆಗಮಿಸಿದ್ದೇವೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ನಿಟ್ಟಿನಲ್ಲಿ ಮಕ್ಕಳನ್ನ ಒಂದು ಉತ್ತಮ ದಾರಿಯೆಡೆಗೆ ಕೊಂಡೋಗ್ಬೇಕಾದ್ರೆ ಏನೆಲ್ಲ ಮಾಡಬಹುದು, ಅವರಲ್ಲಿ ಒಂದು ಸಂತೋಷವನ್ನ ಹುಟ್ಟು ಹಾಕಬೇಕಾದ್ರೆ ಯಾವೆಲ್ಲ ರೀತಿಯಲ್ಲಿ ಅವರ ಮನೋವಿಕಾಸಕ್ಕೆ ಬೇಕಾಗಿರುವಂತಹ ಯಾವುದೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಈ ರೀತಿಯ ಒಂದು ಐಡಿಯಾ ನಮಗೆ ಹುಟ್ಟಿದ್ದು. ಎನಿವೇ, ಒಳ್ಳೆಯದಾದಂಥ ಒಂದು ಉಪಾಯ, ಒಳ್ಳೆಯದಾದಂಥ ಒಂದು ಯೋಜನೆಯನ್ನು ಇಟ್ಕೊಂಡು ಇವತ್ತು ಆ ಒಂದು ಯೋಜನೆಯನ್ನು ಸಂಪೂರ್ಣಗೊಳಿಸಿದ್ರಿ. ನಮ್ಮ ಟಿವಿ ಕಡೆಯಿಂದ ಹಾಗೂ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ವರ್ಗದವರ ಕಡೆಯಿಂದ ನಿಮಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿ ನೀವು ಕೂಡ ಹೇಳುವಂತಹ ಮಾತು ಏನು ಅಂತ ಹೇಳಿದ್ರೆ, ಬೇರೆ ದಿನಗಳಲ್ಲಿ ಬೇರೆ ಶಾಲೆಗಳಲ್ಲಿ ಆಚರಣೆಗಳನ್ನು ಮಾಡಿದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಶಾಲೆಗಳಲ್ಲಿದ್ದು ಸಂಜೆ ಆದ ನಂತರ ತಮ್ಮ ಮನೆಗಳಿಗೆ ಹೋಗಿ ಅಲ್ಲಿ ತಮ್ಮ ತಂದೆ ತಾಯಿ ಮಕ್ಕಳು ಅಂತ ಹೇಳಿ ಅವ್ರ ಜೊತೆ ಸಂತೋಷವಾಗಿ ಬೆರೆಯುವಂತಹ ಒಂದು ವರ್ಗದವರಾದರೆ ಈ ಒಂದು ಆಶ್ರಮದಲ್ಲಿ ಆಗಿರೋದಿಲ್ಲ. ವೀಕ್ಷಕರು, ನಿಮ್ಗೆಲ್ಲರಿಗೂ ಕಾಣುವ ಹಾಗೆ ಒಂದು ಸಂದರ್ಭದಲ್ಲಿ ಹೇಳಬಾರ್ದು ಆದ್ರೂ ಕೂಡ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇರುವಂತಹ ಎಲ್ಲರಿಗೂ ಕೂಡ ಒಂದೊಂದು ಪರಿಸ್ಥಿತಿಯಿಂದ ಸಂಸಾರದಲ್ಲಿ ಆಗಿರುವಂತಹ ತೊಂದರೆಗಳಿಂದ ಈ ಒಂದು ಮಕ್ಕಳನ್ನ ಇಲ್ಲಿ ಬಿಟ್ಟಿರುವಂತದ್ದು. ಈ ಮಕ್ಕಳು ಕೂಡ ಹೇಳಿರುವ ಹಾಗೆ ಆಗ ನಾನು ಮಾತಾಡ್ತಾ ಇರುವಾಗ ಒಂದು ಮಗು ಹೇಳಿದ್ದು ಏನು ಅಂತ ಹೇಳಿದ್ರೆ, ದಿನನಿತ್ಯದ ನಮ್ಮ ಒಂದು ದಿನಾಚರಣೆಯ ಸಂದರ್ಭಗಳಲ್ಲಿ ನಮ್ಗೆ ಏನಾದ್ರೂ ಸ್ವಲ್ಪ ಆಗಿರುತ್ತೆ. ಈ ಒಂದು ಕಾರ್ಯಕ್ರಮದಿಂದ ನಮಗೂ ಕೂಡ ತುಂಬಾ ಖುಷಿ ಆಯಿತು. ನೀವು ಇಲ್ಲಿಗೆ ಬಂದು ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಎನ್ನುವಂತಹ ಮಾತು, ಅದರಲ್ಲಿರುವಂತಹ ಆಸೆ ಆ ಒಂದು ಮಕ್ಕಳ ಮಾತುಗಳಲ್ಲೇ ಗೊತ್ತಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಇವರ ಪ್ರಯತ್ನದ ಜೊತೆಗೆ ವೀಕ್ಷಕರ ವರ್ಗದ ಇನ್ನಿತರ ಹಲವು ಸಂಘ ಸಂಸ್ಥೆಗಳಿವೆ. ನೀವು ಕೂಡ ಅಷ್ಟೇ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸ್ವಲ್ಪ ಸಮಯ ಏನಾದರೂ ಸಿಕ್ಕಿದ್ರೆ ಇಲ್ಲಿ ಬನ್ನಿ, ಇವ್ರ ಜೊತೆ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಕಾಲವನ್ನ ಕಳೆಯುವಂಥದ್ದು. ಆ ಮೂಲಕ ತಾವು ಕೂಡ ಖುಷಿ ಪಡ್ಬೋದು. ಆ ಮೂಲಕ ಇಲ್ಲಿರುವಂತಹ ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿನಿ ಆಗಿರ್ಬೋದು, ಅವರ ಮುಖದಲ್ಲಿ ಕೂಡ ಸಂತೋಷವನ್ನ ಕಾಣ್ಬೋದು. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಮಾತ್ರ ಅಲ್ಲ, ನಮಗೂ ಎಲ್ಲರೂ ಇದ್ದಾರೆ, ನಮಗೂ ಒಂದು ಜೀವನ ಇದೆ, ನಮಗೂ ಒಂದು ಪ್ರಪಂಚ ಇದೆ ಎನ್ನುವಂಥದ್ದು ಅವರಿಗೆ ಕೂಡ ತಿಳುವಳಿಕೆ ಬರುವಂಥದ್ದು. ಆ ಮೂಲಕ ನಾವು ಒಬ್ಬಂಟಿಗರಲ್ಲ, ನಮ್ಮ ಜೊತೆ ಎಲ್ಲರೂ ಇದ್ದಾರೆ ಎನ್ನುವಂಥದ್ದನ್ನು ತಿಳಿಯುವಂತಹ ಪ್ರಯತ್ನ ಅವರು ಕೂಡ ಮಾಡ್ತಾರೆ ಎನ್ನುವಂತಹ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಗೇಮ್ಸ್ ಎಲ್ಲ ನಾವು ಕಂಡಕ್ಟ್ ಮಾಡಿದ್ವಿ, ನಿಮ್ಮ ತಂಡದವರು ಕಂಡಕ್ಟ್ ಮಾಡಿದ್ರಿ. ತುಂಬಾ ಖುಷಿ ಆಯಿತು, ಮಕ್ಕಳೆಲ್ಲ ತುಂಬಾ ಎಂಜಾಯ್ ಅನ್ನು ಮಾಡಿರುವಂಥದ್ದು. ಈಗ ಈ ಒಂದು ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಾಗ ಮಕ್ಕಳ ಮುಖದಲ್ಲಿ ಕೂಡ ಸ್ವಲ್ಪ ರೀತಿಯಾದಂತಹ ಸ್ವಲ್ಪ
ಬೇಸರ ಕಾಣ್ತದೆ, ಮತ್ತೆ ಇವರು ಯಾವಾಗ ಬರ್ತಾರೆ ಎನ್ನುವಂತ ಒಂದು ದೃಷ್ಟಿಯಲ್ಲಿ ಅವರು ಎಲ್ಲರನ್ನ ಕಾಣ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಈ ಗ್ರೀಟ್ ಅಂಡ್ ಗಿಫ್ಟ್ಸ್ ಹೋಲ್ಸೇಲ್ ಡೀಲರ್ಸ್ ಆಫ್ ಗ್ರೀಟಿಂಗ್ ಕಾರ್ಡ್ಸ್, ಗಿಫ್ಟ್ ಅಂಡ್ ರಿಲೀಸಸ್ ಆರ್ಟಿಕಲ್ಸ್, ಡೆಕೋರೇಷನ್ಸ್, ಪೇಪರ್ ಸ್ಟಾರ್ಸ್, ಗುಡ್ದೀಪ ಅಂಡ್ ಇನ್ವಿಟೇಷನ್ ಕಾರ್ಡ್ಸ್, ಈ ಒಂದು ಸಂಸ್ಥೆಯು ಏನು ಅಂತ ಹೇಳಿದ್ರೆ ಈ ಒಂದು ಶಾಪ್ನವರು ವಿಶೇಷ ಇಲ್ಲಿ ಒಂದು ವಿನ್ ಆದಂತಹ ಮಕ್ಕಳಿಗೆ ವಿಶೇಷವಾದಂತಹ ಒಂದು ಉಡುಗೊರೆಯನ್ನು ಕೂಡ ಕೊಡ್ತಾ ಇದ್ದಾರೆ, ಒಂದು ಚಿಕ್ಕದಾದಂತಹ ಬಹುಮಾನವನ್ನು ಕೂಡ ಕೊಡ್ತಾ ಇದ್ದಾರೆ. ನಮಗೆ ತುಂಬಾ ಖುಷಿ ಆಯ್ತು. ಇನ್ನು ಮುಂದೆ ಸಹ ನೀವು ಈ ತರ ಬರ್ತಾ ಇರಿ, ನಮಗೆ ಹೀಗೆ ಸಂತೋಷ ಕೊಡ್ತಾ ಇರಿ ಎಂದು ಕೇಳ್ಕೊಳ್ತೇನೆ. ಇನ್ನು ಮುಂದೆ ಕೂಡ ನೀವು ಬನ್ನಿ, ಇದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಿ, ಆ ಮೂಲಕ ನೀವು ಒಂದೇ ಎನ್ನುವಂಥದ್ದು ಕೂಡ ನಮ್ಮ ಆಸೆಯನ್ನು ಪೂರೈಸಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವರಿಗೆ ವಿದ್ಯಾ ಅವರು ಈ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಎಲ್ಲ ಒಂದು ವೀಕ್ಷಕರ ವರ್ಗದ ಪರವಾಗಿ. ವಿಶ್ ಯು ಆಲ್ ದ ಬೆಸ್ಟ್, ವಿಶ್ ಯು ಆಲ್ ದ ಬೆಸ್ಟ್. ವೀಕ್ಷಕರೇ, ಎರಡನೇ ಒಂದು ಗೇಮಲ್ಲಿ ವಿನ್ ಆಗಿರುವಂತಹ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ. ತಮ್ಮ ಹೆಸರು? ಲಕ್ಷ್ಮಿ. ಓಕೆ, ಒಳ್ಳೆ ಚೆನ್ನಾಗಿ ಹಾಡೆಲ್ಲ ಹಾಡ್ತೀರಿ, ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತೀರಿ ನೀವು ಅಲ್ವಾ? ಸೊ ಓಕೆ, ಮುಂದೆ ನಿಮ್ಮ ಜೀವನ ಒಳ್ಳೆಯದಾಗಿರಲಿ. ವಿಶ್ ಯು ಆಲ್ ದ ಬೆಸ್ಟ್, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆಲ್ಸೋ. ಹಾಗೆ ಇವರಿಗೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ವಾರ್ಡನ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುವಂತಹ ಶ್ರೀಮತಿ ಗಾಯತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಪ್ಲೀಸ್ ಮೇಡಮ್, ನಿಮ್ಮ ಕಡೆಯಿಂದ ಇವರಿಗೆ ಒಂದು ಗಿಫ್ಟನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ವಿಶ್ ಯು ಆಲ್ ದ ಬೆಸ್ಟ್. ಹಾಗೆ ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟದಕ್ಕೆ ಆ ಒಂದು ತಂಡದ ಪರವಾಗಿ ನಮ್ಮೆಲ್ಲ ವೀಕ್ಷಕರ ವರ್ಗದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ವೀಕ್ಷಕರೇ, ಥರ್ಡ್ ಗೇಮ್ನ ವಿನ್ನರ್ ಆಗಿರುವವರು ಯಾವತ್ತೂ ಕೂಡ ಜೀವನದಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂಥದ್ದು. ದೊಡ್ಡವರ ಜೊತೆ ಆಟ ಆಡಿ ಗೆದ್ದಿರುವಂಥ ಈ ಒಂದು ಪುಟಾಣಿ, ಸ್ವಲ್ಪ ಕ್ಯಾಮೆರಾ ಡೌನ್ ಮಾಡಿದ್ರೆ ನಿಮಗೆ ಸಿಗುವಂಥದ್ದು. ಓಕೆ, ತಮ್ಮ ಹೆಸರು? ಕೀರ್ತಿ. ಇದರಲ್ಲೇ ಗೊತ್ತಾಗುವಂಥದ್ದು ಈ ಒಂದು ಸಂಸ್ಥೆಯಲ್ಲಿ ಎಷ್ಟು ಚುರುಕಾಗಿರುವಂತಹ, ಅಂದರೆ ಬೇರೆ ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಪೈಪೋಟಿ ಕೊಡುವಂತಹ ವಿದ್ಯಾರ್ಥಿಗಳು ಇಲ್ಲಿ ಕೂಡ ಇದ್ದಾರೆ ಎನ್ನುವಂಥದ್ದನ್ನು ಪ್ರೂವ್ ಮಾಡಿದವರು, ದ್ಯಾಟ್ ಈಸ್ ಕೀರ್ತಿ. ಓಕೆ, ಕೀರ್ತಿ ಅವರಿಗೆ ಈಗ ಆ ಒಂದು ಸಂಸ್ಥೆಯವರು, ಆ ಒಂದು ಸಂಘದವರು ಆಗಿರುವಂತಹ ಶ್ರೀಯುತ ಆಶೆ ಅವರು ಈ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಓಕೆ ವೀಕ್ಷಕರು, ಈ ಒಂದು ಸಂಸ್ಥೆಯಲ್ಲಿ ನಡೆದಂತಹ ಈ ಒಂದು ಗೇಮ್ಸ್ ಏನಿದೆ, ಎಂಟರ್ಟೈನ್ಮೆಂಟ್ ಏನಿದೆ, ಇಲ್ಲಿ ಹಲವಾರು ಗೇಮನ್ನು ಕಂಡಕ್ಟ್ ಮಾಡಿರುವಂಥದ್ದು. ಈ ಮೂಲಕ ನಾವು ನೋಡದೇ ಇರುವಂತಹ ಗೇಮನ್ನು ಕೂಡ ಈ ಒಂದು ಸಂಸ್ಥೆಯವರು ಇಲ್ಲಿಗೆ ಬಂದು ಮಾಡಿರುವಂಥದ್ದು. ಇದರಲ್ಲಿ ವಿನ್ನರ್ ಆಗಿರುವವರು, ತಮ್ಮ ಹೆಸರು? ಸ್ವಾತಿ. ನೀವೇನು ಆಟ ಆಡಿದ್ರಿ, ಅದರಲ್ಲಿ ಹೇಗೆ ವಿನ್ ಆದ್ರಿ? ಪಾಸಿಂಗ್ ಬಾಕ್ಸ್ ಅಲ್ಲಿ ಅದು ಆಟ ಆಡಿದ್ದಾ? ಹೇಗೆ, ತುಂಬಾ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತಾ? ಓಕೆ, ಸ್ವಾತಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಕಿರು ಕಾಣಿಕೆಯನ್ನ ಕೊಡ್ಲಿಕ್ಕಿದೆ. ಅದಕ್ಕೆ ಶ್ರೀಶ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಪ್ಲೀಸ್ ವೆಲ್ಕಮ್ ಸರ್. ಈ ಒಂದು ಕಿರು ಕಾಣಿಕೆಯನ್ನ ಹಸ್ತಾಂತರ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸ್ವಾತಿ ಅವರಿಗೆ. ಓಕೆ, ಸೊ ಹಾಗೆ ಸರ್, ನೀವು ಕೂಡ ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲಿ ಮಕ್ಕಳ ಜೊತೆ ಇರುವಂಥದ್ದು, ಮಕ್ಕಳಿಗೆ ತುಂಬ ಖುಷಿ ಆಗಿರ್ಬೋದು. ತಮಗೆ ಹೇಗೆ ಅನಿಸ್ತು? ನಮಗೆಲ್ರಿಗೂ, ನಮ್ಮ ಟೀಮ್ ಮೆಂಬರ್ಸ್ ಎಲ್ರಿಗೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾವು ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇರೋದು. ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಇದೇ ರೀತಿ ಮುಂದಿನ ವರ್ಷ ಕೂಡ ಸಾಧ್ಯ ಆದರೆ 6 ತಿಂಗಳಿಗೆ ಒಂದ್ಸಲ ಇಲ್ಲಿ ಬಂದು ಮಕ್ಕಳ ಜೊತೆ ಬೆರೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್. ನನಗೆ ಈ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು. ನೀವು ಹೀಗೆ ಇನ್ನು ಮುಂದೆಯೂ ಇಂಥ ಕಾರ್ಯಕ್ರಮಗಳ ಕೊಡಿ, ಆಗ ನಮ್ಮ ಮನಸ್ಸಲ್ಲಿ ಎಂಥ ನೋವಿದ್ರೂ ಅದು ಇಂಥ ಈ ಒಳ್ಳೆ ಕಾರ್ಯಕ್ರಮದಿಂದ ಮರೆಯಾಗ್ತದೆ.
ನಮಗೆ ಯಾರ ನೆನಪು ಸಹ ಈ ಒಳ್ಳೆ ಈ ಸಡಗರದಲ್ಲಿ ಸಂಭ್ರಮದಲ್ಲಿ ನಮಗೆ ಯಾರ ನೆನಪಾಗಲಿ ಕೆಟ್ಟ ಯೋಚನೆ ಆಗಲಿ ಬರುವುದಿಲ್ಲ, ಎಲ್ಲವೂ ಮನಸ್ಸಿಂದ ಹೋಗ್ತದೆ. ಇಂಥ ಕಾರ್ಯಕ್ರಮ ಮತ್ತೆ ಮತ್ತೆ ಕೊಡುತ್ತಾ ಇರಿ. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತನಗೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಸಾಕಷ್ಟು ಮನೋರಂಜನೆಯನ್ನು ಪಡ್ಕೊಂಡಿದ್ರಿ, ನಾವು ಕೂಡ ಸಾಕಷ್ಟು ಮನೋರಂಜನೆಯನ್ನು ಪಡ್ಕೊಂಡಿದ್ದೇವೆ. ಹಾಗೆ ಇಲ್ಲಿರುವವರು ಕೂಡ ಎಲ್ಲರೂ ಕೂಡ ಮನೋರಂಜನೆಯನ್ನು ಪಡ್ಕೊಂಡಿದ್ದಾರೆ, ಎಲ್ಲರ ಮುಖದಲ್ಲೂ ನಗುವನ್ನು ಕೂಡ ನಾವು ಕಾಣ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಸಾಧ್ಯವಾದರೆ ನೀವು ಕೂಡ ಈ ಒಂದು ಸಂಸ್ಥೆಗೆ ಬಂದು ನಿಮ್ಮ ಕೈಯಲ್ಲಾಗುವಂತಹ ಸಹಾಯವನ್ನು ಮಾಡ್ಬೋದು. ಆ ಮೂಲಕ ಇವ್ರ ಜೊತೆ ನಾವು ಕೂಡ ಇದ್ದೀವಿ, ನಿಮ್ಮ ಕಷ್ಟಗಳಿಗೆ ನಾವು ಕೂಡ ಕೈ ಜೋಡಿಸ್ತೀವಿ ಎನ್ನುವಂಥದ್ದನ್ನು ತಾವು ಕೂಡ ನಿರೂಪಿಸ್ಬೋದು ಎನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿರುವಂಥ ಈ ಒಂದು ಸಂಸ್ಥೆಯ ವರ್ಗದವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದಂತಹ ಫ್ರೆಂಡ್ಸ್ ಗ್ರೂಪ್ ತಂಡಕ್ಕೂ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ನಮಸ್ಕಾರ.